ನಮಸ್ಕಾರ ಸ್ನೇಹಿತರೆ, ನಾನೀಗ ಬಂದಿರೋದು ನಮ್ಮೂರು ಶಾಲೆ. ನಾವು ಕಲಿತಂಥ ಶಾಲೆ ಪ್ರತಿಯೊಬ್ಬರಿಗೂ ಈ ಪ್ರಾಥಮಿಕ ವಲಯನೇ ಕೆಲವೊಂದು ಯಶಸ್ಸಿಗೆ ಕಾರಣ ಆಗ್ತದೆ. ಪ್ರತಿಯೊಬ್ಬರು ಪ್ರಾಥಮಿಕ ವಲಯದಿಂದನೇ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನೋಡಿರ್ಬೋದು, ಈ ವಲಯದಿಂದ ಇಲ್ಲಿ ಕಲಿತಿರುವಂಥ ವಿದ್ಯೆಗಳಾಗಿರ್ಬೋದು, ಕಲಿಸಿರುವಂಥ ಶಿಕ್ಷಕರಿಂದನೇ ಕೆಲವರು ಎಲ್ಲೆಲ್ಲೋ ಹೋಗಿ ಉದ್ಯೋಗವನ್ನು ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ತಮ್ಮ ಉದ್ಯಮವನ್ನು ಕಂಡುಕೊಳ್ತಾ ಇದ್ದಾರೆ. ಹಾಗೆ ನಾನು ಕಲಿತಂಥ ಶಾಲೆ, ನಮ್ಮೂರ ಶಾಲೆ ಬಗ್ಗೆ ನಿಮಗೆ ಅದ್ಭುತವಾಗಿ ವರ್ಣಿಸಲು ಇವತ್ತು ನಾನು ಬಂದಿದ್ದೇನೆ. ಬನ್ನಿ ಹೋಗೋಣ. ಅಂಗನವಾಡಿ ತೋರಿಸ್ತೀನಿ. ನಮ್ಮದು ಇದೇ ಅಂಗನವಾಡಿ, ನಾವು ಕಲ್ತಿದ್ದು ನೋಡ್ಬೋದು. ಇಲ್ಲೇ ನಾವು ಅಂಗನವಾಡಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಬಂದು ಕಲ್ತಿದ್ದು ಶಾಲೆ ಹೇಗಿದೆ. ಇವಾಗ ಬೀಗ ಹಾಕಿದ್ದಾರೆ, ಯಾಕಂದರೆ ಈಗ ಹೊಸದು ಮಾಡಿದ್ದಾರೆ ಆ ಕಡೆ ನೋಡಿ. ಹಾಗೆ ನಾವೀಗ ಊಟ ಗಿಟ ಎಲ್ಲ ಮಾಡ್ತೀವಲ್ಲ, ಕೈ ತೊಳೆಯೋದು ಎಲ್ಲಿ? ಕೈ ತೊಳೆದು ಇಲ್ಲಿ. ನಾವು ಆವಾಗ ಕೈ ತೊಳೆಯೋಕ್ಕೆ ಎಷ್ಟು ಗುದ್ದಾಡ್ತೀವಿ ಅಂದರೆ ತಾನು ಮುಂದೆ ಅಂತಲೇ ಹೇಳ್ತಾಯಿದ್ರು. ಇದೇ ಕೈ ತೊಳೆ. ಈಗ ನಾವು ಸಣ್ಣ ಇದ್ದವಾಗ ಇದೇ ಮರದ ಹತ್ಕೊಂಡು ಕಣ್ಣ ಮುಚ್ಚಲೆ ಆಡ್ತಾಯಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು ಕಣ್ಣ ಮುಚ್ಚಲೆ. ನೀವು ಕೂಡ ಸಣ್ಣಿದ್ದಾಗ ಆಟ ಆಡ್ತಿದ್ರಿ. ಅವಾಗ ಅಡಿಕೊಳ್ಬೇಕಲ್ಲ, ನಾವು ಒಳ್ಳೆ ಜಾಗ ಬೇಕಲ್ಲ ಅಡಿಕೊಳ್ಳಿಕ್ಕೆ. ಇದೇ ಮರ ಹತ್ಕೊಂಡು ಅವಿತ್ಕೊಂಡು ಕೂತ್ಕೊಂಡಿರ್ತಿರ್ತೀವಿ. ನೋಡಿದ್ರಾ? ಹಾಗೆ ಇದು ಬಾವಿ, ಇದೇ ಬಾವಿಯಿಂದ ನೀರು ಕುಡಿಯೋದು. ಇದು ಆಲದ ಮರ, ಇದ್ರ ಮೇಲೆ ಹತ್ಕೊಂಡು ಕೆಲವೊಂದು ಆಟಗಳನ್ನೆಲ್ಲ ಆಡ್ತಾಯಿದ್ವಿ. ಇವಾಗ ಹೊಸ ಅಂಗನವಾಡಿ ಮಾಡಿದ್ದಾರೆ ಈ ಕಡೆ, ನೋಡ್ಬೋದು. ನೋಡಿ, ಕಾಣಿಸ್ತಾ ಇದೆ ನಿಮಗೆ? ಇವಾಗ ಇದು ಸದ್ಯದಲ್ಲಿ ಮಾಡಿದ್ದಿದ್ದು. ಅದು ನಮ್ಮದು ಹಳೆ ಅಂಗನವಾಡಿ, ಇದು ಹೊಸದು. ನೋಡಿದ್ರೆ ಈ ಕಡೆಗೆಲ್ಲ ನೆಲ್ಲಿಕಾಯಿ ಮರ, ಅಟ್ಲೆಕಾಯಿ ಮರ ಎಲ್ಲ ಇತ್ತು. ಈಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಬದಲಾಗ್ತಾ ಇದೆ ಶಾಲೆಯ ದಿನಗಳು. ನಾವು ಕಲಿತಂಥ ಶಾಲೆಯ ದಿನಗಳು ಅದ್ಭುತವಾಗಿದ್ದವು. ಇದು ಸ್ಟೇಜು. ಈಗೇನೋ ವಾರ್ಷಿಕೋತ್ಸವ ಅಥವಾ ಏನಾದರೂ ಫಂಕ್ಷನ್ ಆದರೆ ಇದೇ ಸ್ಟೇಜಲ್ಲಿ ನಡೀತದೆ. ಮೊದಲು ಸ್ಟೇಜ್ ಆ ಕಡೆಗೆ ಇತ್ತು, ಶಾಲೆ ಗ್ರೌಂಡಲ್ಲಿ. ತೋರಿಸ್ತೀನಿ ನಿಮ್ಗೆ ಅದು ಕೂಡ. ಹಿಂದ್ಗಡೆ ಕಾಣ್ತಾ ಇರ್ಬೋದು, ಈ ಗ್ರೌಂಡೆಲ್ಲ ಮೊದಲು ಕಲ್ಲು ರಾಶಿಗಳಿಂದ ತುಂಬಿಕೊಂಡಿತ್ತು. ಇವಾಗ ಸದ್ಯದ ಇದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಮಣ್ಣನ್ನೆಲ್ಲ ಹಾಕಿ ಮಕ್ಕಳು ಕ್ರಿಕೆಟು ಅಥವಾ ಗುಂಡು ಎಸೆತೆಲ್ಲ ಇದೇ ಗ್ರೌಂಡಲ್ಲಿ ಆಡ್ತಾರೆ. ನೋಡ್ಬೋದು, ಗ್ರೌಂಡ್ ನೋಡಿದ್ರಾ? ಇದೇ ಗ್ರೌಂಡು. ಶಾಲೆ ಬ್ಯಾಕ್ ಸೈಡಲ್ಲಿ ಈ ಕಡೆ ಚರ್ಚ್ ಇದೆ. ಹಾಗೆ ಆ ಕಡೆಗೆ ಭದ್ರಾಂಬಿಕೇಶ್ವರ ಶಿವನ ದೇವಸ್ಥಾನ ಇದೆ. ಮಧ್ಯಭಾಗದಲ್ಲಿ ನಮ್ಮ ಕನ್ನಡ ಶಾಲೆ ಇದೆ. ಯಾಕಂದರೆ ಚೆನ್ನಾಗಿ ಅನಿಸ್ತದೆ. ಯಾಕೆ ಹೇಳಿ? ಮಧ್ಯದಲ್ಲಿ ನಮ್ಮ ಕನ್ನಡ ಶಾಲೆ ಇದೆ. ಎರಡು ದೇವರು ಕೂಡ ನಮ್ಗೆ ಕಾಪಾಡ್ತದೆ. ಅದಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿ. ಮೊದಲು ಈ ಗ್ರೌಂಡಲ್ಲಿ ಬ್ರಿಟಿಷ್ ಅವರ ಉಪ್ಪಿನ ಕಾರ್ಖಾನೆ ಇತ್ತು ನೋಡಿ. ಈಗ ಯಾವ್ಯಾವ ಕ್ರಿಕೆಟೆಲ್ಲ ಆಡ್ಕೊಂಡು ಕಾಲ್ಗಿಲೆಲ್ಲ ಮುರ್ಕೊಂಡಿದ್ದಾರೆ. ಅದು ಶೌಚಾಲಯ, ನೀವು ಆ ಕಡೆ ನೋಡ್ತಾ ಇರ್ಬೋದು. ನೋಡಿ ಗ್ರೌಂಡ್ ಆಗಿದೆ ಅಂತ, ಅದ್ಭುತವಾಗಿದೆ. ಬಟ್ ಇದೇ ಗ್ರೌಂಡಲ್ಲಿ ನಾವು ಕ್ರಿಕೆಟು, ಲಗೋರಿ, ಗೋಟಿ ಆಟ ಎಲ್ಲ ಆಡ್ತಾಯಿದ್ವಿ. ಚೆನ್ನಾಗಿ ಅನಿಸಿತ್ತು ಆವಾಗ. ನೋಡಿ ಈ ಕಡೆ ಎಲ್ಲ ಉಪ್ಪಿನ ಕಾರ್ಖಾನೆ ಇತ್ತು. ನಿಮ್ಗೆ ಆಲದ ಮರ ವಿಶೇಷತೆ ಹೇಳಲೇಬೇಕು. ಆಲದ ಮರ ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಶಾಲೆಯ ಮಧ್ಯಭಾಗದಲ್ಲಿ. ಕೆಲವೊಂದು ಅದ್ರ ಕೊಂಬುಗಳೆಲ್ಲ ಮುರಿದೋಗಿದೆ, ನೋಡ್ಬೋದು. ಏನಾದರೂ ಪ್ರೋಗ್ರಾಮ್ ಆದಾಗಿದೆ ಮೈಕಲ್ಲಿ ಹೇಳ್ತಾಯಿದ್ರು. ಶಾರದಾ ಪೂಜೆ, ಏನಾದರೂ ಗಾಂಧಿ ಜಯಂತಿ ಪ್ರೋಗ್ರಾಮ್ ಎಲ್ಲ. ನೀವು ಈ ಕಡೆ ನೋಡ್ತಾ ಇರ್ಬೋದು, ಅಡುಗೆ ರೂಮ್ ಇದು. ಈ ಸಾಲ ನಿಂತ್ಕೊಂಡು ಬಟ್ಲು ಹಿಡ್ಕೊಂಡು ತಾನು ಮುಂದೆ ಅಂತ ಹೋಗಿ ಎಷ್ಟೋ ಸತಿ ಬಯಸ್ಕೊಂಡು ಹಿಂದ್ಗಡೆಯಿಂದ ಚೂಟಿ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಇದು ನಾವು ಪ್ರಾರ್ಥನೆ ಮಾಡ್ತಿದ್ದಂಥ ಜಾಗ. ಎಷ್ಟೋ ಬಾರಿ ಲೇಟಾಗಿ ಬಂದು ಬಯಸ್ಕೊಂಡದ್ದು ಕೂಡ ಇದೆ ನೋಡಿ. ಇದು ಗದಗ ಕಟ್ಟೆ.